ಹಾಯ್ ನಮಸ್ಕಾರ. ವೆಲ್ಕಮ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ದೇವ್ರ ಪೂಜೆ ಮುಖಾಂತರ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ತಾ ಇದ್ದೀನಿ. ಯಾರು ವೀಣಾ ಶ್ರೀಧರ್ಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ಪೆಷಲ್ ಪೂಜೆ ಹಾಗೂ ಸ್ಪೆಷಲ್ ಅಡುಗೆ ಇದೆ. ಅದು ಏನು ಅಂತ ಅಂದ್ಬಿಟ್ಟು ನಾವು ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ. ಇದ್ರ ಜೊತೆ ನಾನು ಹೇಗೆ ಈಸಿಯಾಗಿ ಇಂಥ ಜಾಸ್ತಿ ಅಡುಗೆಗಳು ಮಾಡ್ಬೋದು ಅನ್ನೋ ಟಿಪ್ಸ್ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಇವತ್ತು ಮಾಡಿರೋದು ಪಾಲ್ ಪಾಯಸಂ. ಇದ್ರದ್ದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆದರೆ ನಾನು ಇವತ್ತು ಬೆಲ್ಲದ್ದು ಮಾಡಿರೋದು. ಹಾಗೆ ಉದ್ದಿನೋಡೆ, ಸೀಮೆ ಬದನೆಕಾಯಿ ಕೂಟು ಪೊರಿಯಲ್ ಅಂತ ಅಂದ್ಬಿಟ್ಟು ಇದು ಜಿಂಜರ್ ರಸಮ್, ಶುಂಠಿ ರಸಮ್ ಮಾಡಿದ್ದೀನಿ. ಆಮೇಲೆ ನಲ್ಲಿಕಾಯಿ ಸ್ವೀಟ್ ಪಚಡಿ ಮಾಡಿದ್ದೀನಿ. ಹಾಗೆ ಎಲೆ ತುದಿಗೆ ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ರಾಜ್ಮುಡಿ ರೈಸ್ ಅನ್ನ ಮಾಡಿದ್ದೀನಿ. ಹಾಗೂ ಪಾವಕಾಯಿ ಪಿಟ್ಲೆ ಅಂದರೆ ಹಾಗಲಕಾಯ್ದು ಒಂದು ಸಾಂಬಾರು, ಸ್ಪೆಷಲ್ ಸಾಂಬಾರು, ಬಿಳಿ ಬಟಾಣಿ ಹಾಕಿ ಮಾಡಿದ್ದೀನಿ. ಆಮೇಲೆ ಸೌತೆಕಾಯಿ ಪಚಡಿ, ಇದ್ರ ಜೊತೆಗೆ ಬಾಳೆಕಾಯಿ ಪಲ್ಯ, ಆಮೇಲೆ ಆ್ಯಸ್ ಯೂಶ್ವಲ್ ಮೊಸರು ಮತ್ತು ತುಪ್ಪ. ಸೊ ಈ ಅಡುಗೆ ಮಾಡೋದು ಸ್ವಲ್ಪ ಬೆಳಗ್ಗೆ ಹೊತ್ತು ಕಷ್ಟನೇ. ಹಾಗೆ ಇದ್ರ ಜೊತೆ ಈ ಥರ ಅಡುಗೆ ಹೇಗೆ ಮಾಡ್ಬೋದು ಅನ್ನೋ ಟಿಪ್ಸ್ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಜನರಲಿ ಮಲಗೋಕ್ಕಿಂತ ಮುಂಚೆ ಎಲ್ಲರೂ ಪಾತ್ರೆಗಳು ತೊಳೆದಿಟ್ಟಿರ್ತಾರೆ. ಆದರೂ ಈ ಥರ ಸ್ಪೆಷಲ್ ಟೈಮಲ್ಲಿ ಇನ್ನೂ ಕ್ಲೀನಾಗಿ ಇಟ್ಕೊಂಡಿರೋದು ಒಳ್ಳೆಯದು. ನಾನು ನಿಮಗೆ ತೋರಿಸ್ತಾ ಇರೋದು ಅಡುಗೆ ಮನೆ ಆಲ್ರೆಡಿ ನಾವು ಕಾಫಿ ಕುಡ್ದಿರೋದ ಮೇಲೆ. ಸೊ ಇದೆಲ್ಲದಕ್ಕಿಂತ ಮುಂಚೆ ನಾನು ಹೇಳಬೇಕು ಅಂದರೆ ನಿಮಗೆ ಬೆಳಗ್ಗೆ ಬೇಗ ಏಳಬೇಕು. ಈ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಊಟ ತಿಂಡಿ ಬ್ರೇಕ್ಫಾಸ್ಟ್ ಮಾಡೋ ಹಾಗಿಲ್ಲ, ಮತ್ತು ರಾತ್ರಿ ಟಿಫನ್ ಮಾಡ್ತೀವಿ. ಇದಕ್ಕೆ ನಾನು ನವಣೆದು ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೀನಿ. ಬೆಳಗ್ಗೆ ಎಲ್ಲ ಅನ್ನ ತಿಂದಿರ್ತೀವಿ, ವೆಜಿಟೇಬಲ್ಸ್ ಜಾಸ್ತಿ ತಿಂತೀವಿ, ಆದ್ರೂ ಅನ್ನ ಎಲ್ಲ ತಿಂದಿರ್ತೀವಿ ಅಂತ ರಾತ್ರಿ ನವಣೆಗೆ ರುಬ್ಬಿಟ್ಟಿದ್ದೀನಿ. ಹಾಗೆ ಗ್ರೈಂಡ್ರ್ ತೊಳೆದಿಟ್ಟಿರೋ ನೀರು ಇಟ್ಕೊಂಡಿದ್ದೀನಿ, ಅವಶ್ಯಕತೆ ಬೇಕಂದರೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಏನೇನು ಸಾಮಾನು ಇಟ್ಕೊಂಡಿದ್ದೀನಿ ನೋಡೋಣ ಬನ್ನಿ. ತೆಂಗಿನಕಾಯಿ ಒಡೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ಥರ ಇತ್ತು. ಹಾಗೆ ಪಲ್ಯಕ್ಕೆ 2 ಬಾಳೆಕಾಯಿ, ಹಾಗಲಕಾಯಿ ಸಾಂಬಾರ್ಗೆ 1 ಹಾಗಲಕಾಯಿ, ಆಮೇಲೆ ಸೌತೆಕಾಯಿ ಪಚಡಿಗೆ 1 ಸೌತೆಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ತೊಳೆದಿಟ್ಕೊಂಡಿದ್ದೀನಿ, 4 ಟೊಮ್ಯಾಟೊ, 1 ಸೀಮೆ ಬದನೆಕಾಯಿ, ಹಾಗೆ ಸ್ವೀಟ್ ಪಚಡಿಗೆ 3 ನೆಲ್ಲಿಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಟಿರೋ ಬಿಳಿ ಬಟಾಣಿ, ಒಣ ಬಟಾಣಿನೇ ನೆನೆಸಿಟ್ಟಿರೋದು ಇದೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೂ ಎಲ್ಲದು ಆ ಟೈಮಿಂಗ್ ನೋಡಿಕೊಂಡು ಕಟ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿನೂ ತೆಗೆದಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಮಾಡೋದು ಸ್ವಲ್ಪ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬೇಕು. ಹೇಗೆ ಯಾವ್ಯಾವುದು ಸ್ಟಾರ್ಟಿಂಗಲ್ಲಿ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಬೇಕು. ನಮಗೆ ಈ ಅಮಾವಾಸ್ಯೆ ಅಡುಗೆ ಇಲ್ಲ ಹಬ್ಬದ ಅಡುಗೆ ಕೆಲಸಕ್ಕೆ ಹೋಗೋರಿಗೆ ಸ್ವಲ್ಪ ಕಷ್ಟನೇ. ಆದರೆ ಕಷ್ಟ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಏನು ಸಂಪ್ರದಾಯಗಳು ಮತ್ತು ಯಾವ ಹಬ್ಬದಲ್ಲಿ ಏನು ಮಾಡ್ತಾಯಿದ್ಲು ಅಮ್ಮ, ಏನೇನು ನಮ್ಮ ಮನೇಲಿ ಆಚರಣೆ ಮಾಡ್ತಾಯಿದ್ವು ಅನ್ನೋದು ಒಂದು ಭಾವನೆಗಳು, ಒಂದು ಮೆಮೊರೀಸು ಮಕ್ಕಳಿಗೆ ನಾವು ಮಿಸ್ ಮಾಡಿದಾಗುತ್ತೆ. ಸೊ ನಮ್ಮದು ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅದು ನಮ್ಮದು ಪ್ರಶ್ನೆ ಅಲ್ಲ, ನಮ್ಮದು ಯೋಚನೆನೋ ಅದಲ್ಲ. ನಾವೇನು ಮಾಡಬೇಕಂದ್ರೆ ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ನಾವು ಫಾಲೋ ಮಾಡ್ಬೋದೋ ಅಷ್ಟು ಮಟ್ಟಿಗೆ ನಾವು ಸ್ವಲ್ಪ ಕಷ್ಟ ಇದ್ರೂ ನಾವು ಫಾಲೋ ಮಾಡಿದ್ರೆ ಮಕ್ಕಳಿಗೆ ಅದೊಂಥರ ಮೆಮೊರಿನಲ್ಲಿ ಉಳಿಯುತ್ತೆ. ನಾವು ಮಾಡೋದ್ರಲ್ಲಿ ಒಂದು ಅರ್ಧದಷ್ಟು ಆದ್ರೂ ಅವರ ಫ್ಯೂಚರಲ್ಲಿ ಅವ್ರು ಮಾಡ್ಬೋದು. ಒಂದು ಭಯ ಇರುತ್ತೆ, ನಮ್ಮ ತಾಯಿ ಇದು ಮಾಡ್ತಾಯಿದ್ರು, ನಾವು ಇದು ಮಾಡದೆ ಹೋದರೆ ನಮಗೇನಾದರೂ ಆಗುತ್ತಪ್ಪ, ಪೀಸ್ ಆಫ್ ಮೈಂಡ್ ಇರಲ್ವ, ಒಳ್ಳೇದಾಗಲ್ವ ಅನ್ನೋದೊಂದು ಸ್ವಲ್ಪ ಭಯ ಇರುತ್ತೆ. ಹಾಗೂ ಮಾಡಲೇಬೇಕಾದಂಥ ಕಣ್ಣಲ್ಲಿ ನೋಡಿರ್ತಾರಲ್ಲ, ಮಾಡೋಣ ಅನ್ನೋದೊಂದು ಆಸೆ ಕೂಡ ಇರುತ್ತೆ ಮಕ್ಕಳುಗಳಿಗೆ. ಸೊ ಕೆಲ್ಸಕ್ಕೆ ಹೋಗೋ ಲೇಡೀಸ್ಗೂ ಕೂಡ ಹೇಳ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗೋದೇ ಒಂದು ನೆವ ಬೇಡ, ಒಂದು ಏನೋ ಇದು ಬೇಡ. ಆದಷ್ಟು ಇದಕ್ಕೆಲ್ಲ ಸೊಲ್ಯೂಷನ್ ಏನಂತಂದರೆ ಬೆಳಗ್ಗೆ ಬೇಗ ಏಳೋದು. ನಾನು ಇವಾಗ ಟಿಪ್ಸ್ ಹೇಳ್ಕೊಂಡು ಬರ್ತಾ ಇರ್ತೀನಿ.
ಹಿಂದಿನ ದಿವಸನೇ ನೀವು ಅಡುಗೆ ಮನೆ ಕ್ಲೀನ್ ಮಾಡಿ ಊಟ ಎಲ್ಲ ಆದಮೇಲೆ ತರಕಾರಿಗಳು ಏನೇನು ಬೇಕು ಎಷ್ಟೆಷ್ಟು ಬೇಕು ಅಂತ ಅಂದ್ಬಿಟ್ಟು ಆಚೆ ತೆಗೆದಿಟ್ಕೊಂಡ್ಬಿಡಿ. ಹಾಗೆಯೇ ಎಲ್ಲ ಜೋಡಿಸಿಟ್ಕೊಂಡ್ಬಿಡಿ. ನಿಮ್ಗೆ ಏನೇನು ಐಟಮ್ಸ್ ಮಾಡಬೇಕು ಅಂತಲೂ ಒಂದು ಐಡಿಯಾ ಬಂದುಬಿಡುತ್ತೆ. ಮತ್ತು ಪ್ರಾವಿಷನ್ಸು ಅಷ್ಟೇ, ಆ ಪಾತ್ರೆಗೆ ಆ ಕುಕ್ಕರ್ಗೆ ಎಷ್ಟೆಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಮೆಷರ್ ಮಾಡಿ ಹಾಕ್ಬಿಡಿ. ನೀವು ಒದ್ದೆ ಕೈನಲ್ಲಿ ಮುಟ್ಟಿ ಅರ್ಜೆಂಟಲ್ಲಿ ಎಷ್ಟು ಮೆಷರ್ಮೆಂಟು ಅನ್ನೋದು ಗಾಬರಿಲಿ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೇ ಕುಕ್ಕರ್ಗೆ ಪಾತ್ರೆಗಳಿಗೆ ಎಷ್ಟು ಬೇಳೆ ಹಾಕಬೇಕು, ಎಷ್ಟು ಅಕ್ಕಿ ಹಾಕಬೇಕು, ಎಷ್ಟೆಷ್ಟು ಯಾವ್ಯಾವುದಕ್ಕೆ ಬೇಕು ಅನ್ನೋದು ಒಂದು ಮೆಷರ್ಮೆಂಟ್ ಇಟ್ಕೊಂಡು ಕುಕ್ಕರ್ಗೆ ಹಾಕಿಡಿ. ಇಲ್ಲ ಎಲ್ಲ ಒಂದೊಂದು ಕಪ್ಸಲ್ಲಿ ಹಾಕಿಟ್ಕೊಂಡ್ಬಿಡಿ. ಆವಾಗ ನಿಮಗೆ ಬೆಳಗ್ಗೆ ಅದನ್ನು ಕುಕ್ ಮಾಡೋದು ಕೂಡ ಪಾತ್ರೆಗೆ ಕುಕ್ಕರ್ಗೆ ಹಾಕೋಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ಮತ್ತು ಹಿಂದಿನ ದಿವಸನೇ ಪ್ರಾವಿಷನ್ಸ್ ಎಲ್ಲ ಇದೆಯಾ ಏನು ಅಂತ ಅನ್ನೋದು ಕೂಡ ನೋಡ್ಕೊಳ್ಳಿ. ಇವಾಗ ನನಗೆ ಟಯರ್ಡ್ ಆಯಿತು ನೋಡಿ ಅಡುಗೆ ಮಾಡ್ತಾ ಮಾಡ್ತಾ, ಅದಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಇದ್ರ ಜೊತೆ ನೀವು ಅಂದ್ಕೊಳ್ಬೇಡಿ ನಿಮಗೆ ಅಸಿಡಿಟಿ ಎಲ್ಲ ಆಗುತ್ತೆ. ಒಂದು ಸ್ವಲ್ಪ ಹಬ್ಬ ಹರಿದಿನ ಫಂಕ್ಷನ್ಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ಈ ಥರ ನೆಲ್ಲಿಕಾಯಿ ಜ್ಯೂಸು ಏನಾದರೂ ಡೈಜೆಸ್ಟಿವ್ ಜ್ಯೂಸು ಕುಡೀರಿ. ಮತ್ತು ಪದೇ ಪದೇ ನನಗೆ ಹಸುವಾಗ್ತಿದೆ ಇಲ್ಲ ಸುಸ್ತಾಗ್ತಿದೆ ಅಂತ ಕಾಫಿ ಕುಡಿಯೋ ಹ್ಯಾಬಿಟ್ ಬಿಟ್ಬಿಡಿ. ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ಕಾಫಿ ಕುಡಿಬೋದು ಅನ್ನೋದೊಂದೇ ಒಂದು ಸೂತ್ರ ತೆಕ್ಕೊಂಡು ಜಾಸ್ತಿ ಕಾಫಿ ಕುಡಿಬೇಡಿ, ಆಮೇಲೆ ಆರೋಗ್ಯ ಹಾಳಾಗುತ್ತೆ. ಒಂದು ದಿವಸ ನೀವು ಅಡುಗೆ ಮಾಡಿದ್ಬಿಟ್ಟು ಆಮೇಲೆ 2 ದಿವಸ ಸುಧಾರಿಸ್ಕೊಳ್ಬೇಕಾಗತ್ತೆ. ಇದೇ ಥರ ಹೆಲ್ತ್ ಟಿಪ್ಸು ಕೂಡ ನೀವು ಅಡುಗೆ ಮಾಡೋದ್ರ ಜೊತೆ ತೊಗೊಳ್ಬೇಕು. ನಾನು ಇಲ್ಲದೆ ಹೋದರೆ ನ್ಯೂಟ್ರಿಷಿಯಸ್ ಪೌಡ್ರ್ ಏನಾದರೂ ಗಂಜಿ ಥರ ಮಾಡ್ಕೊಂಡು ಕುಡೀರಿ, ಹಸ್ಕೊಂಡಿರಬೇಡಿ. ಇದು ನೆಲ್ಲಿಕಾಯಿ ಜ್ಯೂಸ್ ಕುಡಿರಿ ಏನಂದರೆ ನಿಮಗೆ ಅಸಿಡಿಟಿ ಆಗಲ್ಲ. ಎಷ್ಟೋ ತನಕ ನೀವು ಉಪವಾಸ ಇದ್ದು ಮನೆಯವರಿಗೆಲ್ಲ ಊಟ ಬಡಿಸಿ ಎಲ್ಲ ಮಾಡಿದ್ರೂ ಕೂಡ ನಿಮಗೆ ಟಯರ್ಡ್ ಆಗೋದಿಲ್ಲ. ಸರಿ, ನಾನಿವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವುದೆಲ್ಲ ತರಕಾರಿಗಳು ಹಿಂದಿನ ದಿವಸ ಕಟ್ ಮಾಡ್ಬೋದು ಅನ್ನೋದಾದರೆ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಮಡಿ ಅಡುಗೆ ಮಾಡ್ತಿರೋದ್ರಿಂದ ಈ ವೈದಿಕದಲ್ಲಿ ಮತ್ತು ಕೆಲವು ಟೈಮ್ನಲ್ಲಿ ಮಾತ್ರ ಫ್ರೆಶ್ಶಾಗಿ ಸ್ನಾನ ಮಾಡೇ ತರಕಾರಿಗಳು ಕಟ್ ಮಾಡಬೇಕಾಗುತ್ತೆ. ಇವಾಗ ಉದ್ದಿನೊಡೆಗೆ ಉದ್ದಿನ ಬೇಳೆನೂ ಕೂಡ ನೆನೆಸಿಟ್ಟಿದ್ದೀನಿ ನಾನು. ಸೊ ಇದೆಲ್ಲ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಅರಿಶಿನ ಹಾಕಿಟ್ಟಿದ್ದೀನಿ. ಹಾಗೆ ಇವತ್ತು ಮಡಿ ಅಡುಗೆ ಆಗಿರೋದ್ರಿಂದ ಫ್ರೆಶ್ ಆಗಿ ಹುಣಸೆಹಣ್ಣು ಬೇರೆ ನೆನೆಸಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರೋದು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಈ ಹಾಗಲಕಾಯಿಗೆ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ತೀನಿ. ಹಾಗೆಯೇ ಇಲ್ಲಿ ಹೆಸರು ಬೇಳೆ ಬೇಕಿಟ್ಟಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಇನ್ನೂ ನೀರು ಹಾಕಿಲ್ಲ. ಒಂದು ಹಿಡಿ ಕಡಲೆಬೇಳೆನ ಬೇಗ ಹಾಕಿದ್ದೀನಿ, ಯಾಕೆಂದರೆ ಅದು ಸೀಮೆ ಬದನೆಕಾಯ್ದು ಪಲ್ಯ ಮಾಡೋದಕ್ಕೆ. ಸೊ 3 ಒಂದೇ ಸಲ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಈ ಥರ ಹಾಗಲಕಾಯಿ ಬೇಯಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಇಂಡಕ್ಷನಲ್ಲಿ ಬಿಸಿನೀರು ಯಾವಾಗಲೂ ಇಟ್ಕೊಳ್ತೀನಿ, ಬೇಗ ಬೇಗ ಅಡುಗೆ ಆಗಲಿ ಅಂತ ಅಂದ್ಬಿಟ್ಟು. ಸೊ ಬಿಸಿನೀರು ಕಾದಿರೋದು ಇವಾಗ ಬೇಳೆಗೆ ಮತ್ತು ಹಾಗಲಕಾಯಿಗಿಟ್ಟು ಕೂಗಿಸ್ಬಿಟ್ರೆ ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ತರಕಾರಿ ಕಟ್ ಮಾಡೋಕ್ಕಿಂತ ಮುಂಚೆ ಬೇಳೆ ಎಲ್ಲ ಬೇಕಿಟ್ಬಿಡಿ. ಏನೇನು ಬೇಯೋದಿಲ್ಲ ಇದೆ ಬೇಳೆ ಅಂಥದ್ದೆಲ್ಲ ಅದೆಲ್ಲ ಬೇಕಿಟ್ಬಿಡಿ, ಕಾಳೆಲ್ಲ ಏನಾದರೂ ಇದ್ದರೆ. ಯಾಕೆ ಅಂತ ಅಂದರೆ ನಮಗೆ ಅದು ತರಕಾರಿನೂ ಹೆಚ್ಚಿ ಎಲ್ಲ ಒಟ್ಟೊಟ್ಟಿಗೆ ಮಾಡಬೇಕಂದ್ರೆ ಆಗೆಲ್ಲ ಸ್ಟವ್ ಕೂಡ ನಮಗೆ ಸಾಕಾಗೋದಿಲ್ಲ. ಸೊ ಅದಕ್ಕೇ ಎಲ್ಲದಕ್ಕೂ ಮುಂಚೆ ಒಂಚೂರು ಪ್ರಿಪೇರ್ ಆಗಿದ್ರೇ ಒಳ್ಳೆಯದು. ಬೇಳೆ ಎಲ್ಲ ಬೇಕಿಟ್ಬಿಟ್ರೆ ತರಕಾರಿ ನೆಕ್ಸ್ಟ್ ಟ್ರಿಪ್ಪು ಆ ಕುಕ್ಕರೆಲ್ಲ ಖಾಲಿ ಮಾಡಿಕೊಂಡು ತರಕಾರಿಗಳು ಬೇಕಿಟ್ಬಿಡ್ಬೋದು. ಸೊ ಒಂದು 3 ಕುಕ್ಕರಲ್ಲಿ 2 ಕುಕ್ಕರಲ್ಲಿ ಪೂರ್ತಿ ಅಡುಗೆಗಳೆಲ್ಲ ಮಾಡಿಬಿಡ್ಬೋದು. ಇದ್ರ ಜೊತೆಗೆ ಗ್ಯಾಸ್ಕೆಟ್ಟು ಮತ್ತು ವೆಯ್ಟು ಇದೆಲ್ಲದನ್ನು ಚೆಕ್ ಮಾಡಿ ಮುಂಚೆನೇ ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಗ್ಯಾಸ್ಕೆಟ್ ಹಾಳಾಗಿದೆ, ಕುಕ್ಕರಲ್ಲಿ ಉಕ್ತಾ ಇದೆ ಅಂತೆಲ್ಲ ಯೋಚನೆ ಮಾಡಬೇಡಿ, ಮುಂಚೆನೇ ರೆಡಿಯಾಗಿ ಇಟ್ಕೊಳ್ಳಿ. ಹಾಗೂ ಮೇಯ್ನ್ ಥಿಂಗು ವೆಯ್ಟ್. ಲೇಡೀಸ್ಗೆ ಅರ್ಧ ಟೈಮು ಸ್ವಲ್ಪ ವೇಸ್ಟ್ ಆಗೋದಂದರೆ ಈ ವೆಯ್ಟ್ ಹುಡುಕಿನೇ. ಈ ವೆಯ್ಟ್ನೂ ಕೂಡ ಕುಕ್ಕರ್ ಪಕ್ಕದಲ್ಲೇ ಇಟ್ಬಿಡಿ, ತಕ್ಷಣ ಪ್ರೆಷರ್ ಬಂದ ಮೇಲೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಮುಂದೆ ಆಲೋಚನೆ ಮಾಡಿಕೊಂಡಿದ್ರೆ ಒಳ್ಳೆಯದು. ಇನ್ನೊಂದು ಸ್ಟವ್ ಖಾಲಿ ಇದೆ, ಸೊ ಅದಕ್ಕೆ ನಾನು ಇವಾಗ ಇನ್ನೊಂದು AMC ಕುಕ್ಕರ್ನಲ್ಲಿ ಅದು ಡ್ರೈ ಬಟಾಣಿ ನೆನೆಸಿಟ್ಟಿದ್ದೀನಲ್ವ, ಅದನ್ನು ಕೂಡ ಎಷ್ಟು ಬೇಕೋ ಅಷ್ಟು ಅದನ್ನು ಬೇಕಿಟ್ಬಿಡ್ತೀನಿ. ಸೊ ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳು ಆಗುತ್ತೆ. 3 ಸ್ಟವ್ ಇದ್ದರೆ ಮ್ಯಾಕ್ಸಿಮಮ್ 3 ಸ್ಟವ್ ಕೂಡ ಯೂಸ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಶ್ರೀಧರ ತರ್ಪಣ ಬಿಟ್ಟು ದೀಪ ಹಚ್ಚಕ್ಕೆ ಬಾ ಅಂತ ಹೇಳಿದ್ರು. ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ವೆಯ್ಟ್ ಹಾಕ್ಬಿಟ್ಟು ಹೊರಟೋಗ್ತೀನಿ. ಇದರಲ್ಲಿ ಇನ್ನೊಂದೇನು ಟಿಪ್ ಅಂದರೆ, ನೀವು ಸ್ಟೌವಲ್ಲಿ ಮುಂದೆ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಅದ್ರ ಕರೆದ್ರೆ ಏನಾದರೂ ಕೆಲಸ ಅಂತ ಅಂದರೆ ವೆಯ್ಟ್ ಹಾಕಿದರೆ ಹಾಕಿ, ಇಲ್ಲದೆ ಆದರೆ ಸ್ಟವ್ ಚಿಕ್ಕದು ಮಾಡಿ ಬರ್ನರ್ ಸಣ್ಣದು ಮಾಡಿ ಹೊರಟ್ಬಿಡಿ. ಯಾಕೆಂದರೆ ರಿಸ್ಕ್ ಯಾವುದು ತೊಗೊಳ್ಬೇಡಿ ಈ ಹಬ್ಬದ ಟೈಮ್ನಲ್ಲಿ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ದೀಪ ಹಚ್ಚಿ
ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಆಯಿತು. ಇದು ಪೂಜೆ ಅಂತ ಅಂದರೆ ಸಿಂಪಲ್ ಇದು ಪೂಜೆನೇ. ಅಂದರೆ ದೇವರೆಲ್ಲ ಹಿಂದಿನ ದಿವಸ ಏಕಾದಶಿ ಬರುತ್ತಲ್ಲ, ಆ ಏಕಾದಶಿ ದಿವಸ ದೇವರೆಲ್ಲ ತೊಳೆದಿದ್ದೀವಿ. ರಂಗೋಲಿ ಎಲ್ಲ ಇವತ್ತು ಹೊಸದೆಲ್ಲ ಹಾಕಿ ಎಲ್ಲ ದೇವ್ರಿಗೂ ಹೂವಿಟ್ಬಿಟ್ಟು ಒಂದು ನೈವೇದ್ಯ ದೀಪ ಹಚ್ಚಿ ಧೂಪ ದೀಪ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ನನ್ನ ಹಸ್ಬೆಂಡ್ ತರ್ಪಣ ಬಿಡ್ತಾರೆ ಎವ್ರಿ ಅಮಾವಾಸ್ಯೆ. ಸೊ ಅದು ತರ್ಪಣ ಎಲ್ಲ ಬಿಟ್ಟು ಆಮೇಲೆ ನಾವು ತರ್ಪಣ ಎಲ್ಲ ಬಿಟ್ಟಾದಮೇಲೆ ದೀಪ ಹಚ್ಚಬೇಕು. ಅದಕ್ಕಿಂತ ಮುಂಚೆ ದೀಪ ಹಚ್ಚಬಾರ್ದು. ಎಲ್ಲ ಅಲಂಕಾರ ಎಲ್ಲ ಮಾಡಿಟ್ಕೊಂಡ್ಬಿಟ್ಟು ತರ್ಪಣ ಬಿಟ್ಬಿಟ್ಟು ಆಮೇಲೆ ದೀಪ ಹಚ್ಚಿ ನೆಕ್ಸ್ಟ್ ಪೂಜೆ ಕಂಟಿನ್ಯೂ ಮಾಡಬೇಕು. ತರ್ಪಣ ಗಂಡಸರು ಮನೇಲಿ ತರ್ಪಣ ಬಿಡೋಕ್ಕಿಂತ ಮುಂಚೆ ಹೆಂಗಸರು ಈ ಕಡೆ ಪೂಜೆ ಮಾಡಬಾರ್ದು ಅಂತ ನಮ್ಮ ಅತ್ತೆ ಮನೆ ಸಂಪ್ರದಾಯದಲ್ಲಿ ನಾನು ಹೇಳ್ತಾ ಇರೋದು. ಹಾಗೂ ಇವತ್ತಿನ ಅಡುಗೆ ಕೂಡ ನಮ್ಮ ಅತ್ತೆ ಮನೇಲಿ ಅಮಾವಾಸ್ಯೆ ದಿವಸ ಹೇಗೆ ಅಡುಗೆ ಮಾಡ್ತಾರೆ ಅನ್ನೋದನ್ನೇ ಮಾಡ್ತಾ ಇರೋದು. ಇದೆಲ್ಲ ತಮಿಳ್ನಾಡು ಡಿಶಸ್ ನಾನು ಮಾಡ್ತಾ ಇರೋದು. ನಾವು ಅದಕ್ಕೆ ಕನ್ನಡದಲ್ಲಿ ನಮ್ಮ ಹೆಸರು ನಾವು ಇಟ್ಕೊಳ್ಬೋದು, ನಾವು ಮಾಡ್ತೀವಿ ಅದೇ ಥರ ಕನ್ನಡದಲ್ಲೂ ನಾವು ಅಡುಗೆಗಳು ಮಾಡ್ತೀವಿ. ಸ್ವಲ್ಪ ಹೆಸರು ಒಂಚೂರು ಮೆಥಡ್ ಕೂಡ ಡಿಫ್ರೆಂಟ್ ಇರುತ್ತೆ. ಇವಾಗ 4 ಸ್ಟವ್ನು ಫಿಲ್ ಆಯಿತು. ಇಲ್ಲಿ ಬಟಾಣಿ, ಬಿಳಿ ಬಟಾಣಿ ನೆನೆಸಿಟ್ಟಿರೋದು, ಅಲ್ಲಿ ಹಾಗಲಕಾಯಿ, ಅಲ್ಲಿ ಕಡಲೆಬೇಳೆ, ಇಲ್ಲಿ ಹೆಸರು ಬೇಳೆ, ಇಷ್ಟು ಆಯಿತು ನೋಡಿ. ಅದಕ್ಕೆ ಎಲ್ಲ ಸ್ಟವ್ನು ಯಾವಾಗಲೂ ಅಷ್ಟೇ ಯೂಸ್ ಮಾಡ್ಕೊಳ್ಬೇಕು. ಇದಾದಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಯಾವುದನ್ನು ನಿಧಾನ ಮಾಡಬಾರ್ದು. ನೀವು ಬೇಯಿಸೋವಂಥದ್ದು ಫಸ್ಟ್ ಇಲ್ಲಿ ಇಟ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಹಾಗೆ ಮಾಡಿರೋದು. ಅಲ್ಲಿ ಫಸ್ಟಲ್ಲಿ ತೊಗರಿಬೇಳೆ ಎಲ್ಲ ಹೆಸರುಬೇಳೆ ಎಲ್ಲ ಬೇಯ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಾವಿಲ್ಲಿ ತರಕಾರಿ ಬೇಕಾದಿದ್ದೆಲ್ಲ ಕಟ್ ಮಾಡ್ಕೊಂಡು ಬಿಡ್ಬೋದು. ಸೊ ಹೀಗೆ ಟೈಮ್ ಸೇವ್ ಮಾಡಬೇಕಾಗತ್ತೆ. ಯಾವಾಗಲೂ ಅಷ್ಟೇ ಅಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ನಾವು ಅಡುಗೆಗೆ ಏನೇನು ಸ್ಪೂನ್ ಬೇಕು, ಒಂದು ಚಾಕು, ಪೀಲರ್, ಯಾವಾಗ ಏನು ಬೇಕು ಅಂತ ಗೊತ್ತಾಗಲ್ಲ. ಸೊ ಮತ್ತೆ ಡ್ರಾ ತೆಗೆದು ಎಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಇಕ್ಕಳ, ಒಳ್ಳೆ ಒಂದು ಮುಸುರೆ ಬಟ್ಟೆ, ನ್ಯಾಪ್ಕಿನ್, ಇಷ್ಟನ್ನು ಜೊತೆಲಿ ಇಟ್ಕೊಳ್ಳೋದು ಒಳ್ಳೇದು. ಯಾವಾಗಲೂ ಟೈಮ್ ಸೇವ್ ಆಗುತ್ತೆ. ಫಸ್ಟು ಈ ಸೀಮೆ ಬದನೆಕಾಯಿ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿನ ನಾನು ತುರಿ ಮಾಡಿಲ್ಲ, ಇವತ್ತು ತುರಿದಿಟ್ಕೊಂಡಿಲ್ಲ, ಈ ಥರನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಪೌಡ್ರನ್ನ ಮಾಡ್ಕೊಂಡು ಬರ್ತೀನಿ. ಆ್ಯಸ್ ಯೂಶುವಲ್ ನಾನು ಪಲ್ಯಕ್ಕೆಲ್ಲ ಮಾಡೋ ಥರ ನೀರು ಹಾಕಲ್ಲ, ಹಾಗೆ ಪೌಡ್ರ್ ಮಾಡೋದು. ಇದಕ್ಕೆ ಇಷ್ಟೇ ಜೀರಿಗೆ ಹಾಕ್ತೀವಿ. ಅದು ಕೂಟು ಪೊರಿಯಲ್ ಅಂತ ಹೇಳೋದ್ರಿಂದ ಸ್ವಲ್ಪ ಜೀರಿಗೆ ಮೆಣಸು ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. 4 ಕಾಳು ಮೆಣಸು ಹಾಕ್ತೀನಿ. ಇಷ್ಟು ಇವಾಗ ಪೌಡ್ರ್ ಮಾಡಿಬಿಡ್ತೀನಿ. ಆಗಿದೆ ಇದು. ಮಿಕ್ಸಿ ಜಾರ್ ಬೇರೆ ಎಲ್ಲ ಗ್ರೈಂಡ್ ಮಾಡೋಕ್ಕೆಲ್ಲ ಬೇಕಲ್ವಾ, ಅದಕ್ಕೆ ನಾನು ಇದರಲ್ಲಿ ಪೌಡ್ರ್ ಇಟ್ಕೊಂಡು ಬಿಡ್ತೀನಿ. ಅದು ಕೂಟು ಪುರಿಯಲ್ಲಿ ಮಾಡಬೇಕಾದ್ರೆ ನಾನು ಪಲ್ಯ ಅಂತಲೇ ಹೇಳ್ತೀನಿ. ಅದು ನಮ್ಮ ಅತ್ತೆ ಮನೇಲಿ ಕೂಟು ಪುರಿಯಲ್ಲಿ ಅಂತ ಹೇಳ್ತಾರೆ. ಅಂದರೆ ಕೂಟು ಥರನೂ ಇರಲ್ಲ, ಪಲ್ಯ ಥರನೂ ಇರಲ್ಲ, ಇನ್ ಬಿಟ್ವೀನ್ ಒಂಥರ. ಅದು ನೆಂಚ್ಕೊಂಡು ತಿನ್ಬೋದು, ಅನ್ನ ಕಲಿಸ್ಕೊಂಡು ಕೂಡ ತಿನ್ಬೋದು. ಸೊ ಇದು ಹೀಗೆ ಇಟ್ಕೊಂಡು ಬಿಡ್ತೀನಿ. ಇದೇ ಮಿಕ್ಸಿ ಜಾರ್ಗೆ ಇವಾಗ ಬೇರೆ ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ತೀನಿ. ಇದು ಧೂಪ ಹಚ್ಚಿರೋದ್ರಿಂದ ದೇವ್ರ ಮನೆಯಲ್ಲಿ ಸ್ವಲ್ಪ ಎಲ್ಲ ಸ್ಮೋಕಿ ಆಗಿದೆ. ಅಡಿಗೆ ಮನೆ ಎಲ್ಲಾನು ನೋಡಕ್ಕೆ ಚೆನ್ನಾಗಿದೆ. ನಮ್ಮನೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲೂ ಸ್ಮೋಕಿ ಆಗಿದೆ ನೋಡಿ. ನೆಕ್ಸ್ಟ್ ಸೌತೆಕಾಯಿ ಪಚ್ಚಡಿಗೆ ಹಸಿ ಮಜ್ಜಿಗೆ ಹುಳಿ ಅಂತಾನೂ ಹೇಳ್ತಾರೆ, ಪಚ್ಚಡಿ ಅಂತಾನೂ ಹೇಳ್ತಾರೆ. ಸೊ ಯಾವ್ದು ಬೇಕಾದರೂ ಹೆಸರು ಹೇಳ್ಬೋದು. ಮೊಸರು ಹಾಕಿ ಮಾಡೋದ್ರಿಂದ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು ಜಾಸ್ತಿ ಖಾರ ಮಾಡಲ್ಲ, ಹಾಗೆ ಯಾವುದು ಐಟಮ್ಸು ಜಾಸ್ತಿ ಮಾಡಿಲ್ಲ. ನಾನು 2-3 ಜನಕ್ಕೆ ಆಗೋಷ್ಟೇ ಮಾಡಿರೋದು. ಆದರೆ ಏನಫ್ ತರಕಾರಿ ತಿನ್ನೋ ಥರ ಮಾಡಿದ್ದೀನಿ. ಅನ್ನ ಕಡಿಮೆ ತಿಂದರೂ ಪರವಾಗಿಲ್ಲ, ತರಕಾರಿ ಜಾಸ್ತಿ ತಿನ್ನೋ ಥರ. ಸೊ ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಯಾಕೆಂದರೆ ಅನ್ನ ಕಲಿಸ್ಕೊಳ್ಳೋದಾದರೆ ನಾವು ಖಾರ ಮಾಡ್ಬೋದು. ಇದು ಪಚ್ಚಡಿ ಎಲ್ಲ ನೆಂಚ್ಕೊಂಡು ತಿನ್ನೋದಲ್ವಾ, ಸೊ ಸ್ವಲ್ಪ ಖಾರ ಕಮ್ಮಿ ಇರಲಿ ಅದಕ್ಕೆ. ಇದನ್ನು ಇವಾಗ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಗ್ರೈಂಡ್ ಮಾಡೋಕ್ಕೆ ನಾನು ಅಂದರೆ ಈ ಪಚ್ಚಡಿ ಗ್ರೈಂಡ್ ಮಾಡ್ತಿದ್ದೀನಲ್ಲ, ಈ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದಿಲ್ಲ, ಸೌತೆಕಾಯಿ ನೀರೇ ಹಿಂಡ್ಕೊಂಡು ಬಿಡ್ತೀನಿ. ಅವಾಗ ಪಚ್ಚಡಿ ಒಂಥರ ಗಟ್ಟಿಗೆ ಚೆನ್ನಾಗಿ ಬರುತ್ತೆ. ಇಲ್ಲದೆ ಹೋದರೆ ನಾವು ಎಷ್ಟೇ ಗಟ್ಟಿ ಮೊಸರು ಹಾಕಿದ್ರು ನೋಡಿ, ಬರೀ ಹೆಚ್ಚಿಟ್ಟಿರೋದು, ಉಪ್ಪೇ ಹಾಕಿಲ್ಲ, ಎಷ್ಟು ನೀರು ಬಿಟ್ಬಿಟ್ಟಿದೆ. ಈ ನೀರನ್ನೇ ತೆಂಗಿನಕಾಯಿ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ತೀನಿ. ಇದು ನೀವು ಟಿಪ್ಪಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು.
ಸೊ ಅಡುಗೆ ಮಾಡಬೇಕಾದ್ರೆ ನಾನು ಟಿಪ್ ಅಂತ ಸಪ್ರೇಟ್ ವಿಡಿಯೋಸ್ ಜಾಸ್ತಿ ಮಾಡ್ತಾ ಇಲ್ಲ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಬೇಕಾದಷ್ಟು ಟಿಪ್ಸ್ ಸಿಗುತ್ತೆ. ಆದರೆ ನಿಧಾನಕ್ಕೆ ಸ್ಕಿಪ್ ಮಾಡದೆ ನೋಡಬೇಕಷ್ಟೇ. ಸೊ ಇವಾಗ ಇದು ಹೀಗೆ ಇರುತ್ತೆ. ನಾನು ಗ್ರೈಂಡ್ ಮಾಡಿ ಹಾಕಿದ್ರೆ ಇವಾಗ ನೀರೇ ಸೇರಿಸಿಲ್ಲ ಈಗ ಪಚಡಿ ಮಾಡೋದಕ್ಕೆ. ಇದು ಗ್ರೈಂಡ್ ಆಗಿದೆ. ನಲ್ಲಿಕಾಯಿ ಸ್ವೀಟ್ ಪಚಡಿ ಅಲ್ವಾ. ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತೆ ಮೊಸರು ಹಾಕಿ ಒಗ್ಗರಣೆ ಹಾಕಿದ್ರೆ ಆಯ್ತು. ಸೊ ಪಚಡಿದಾಯ್ತು. ನಾವು ಯಾವಾಗಲೂ ಮಿಕ್ಸಿ ಜಾರ್ ತೊಳೆದಿದ್ದಿ ಹಬ್ಬ ಹರಿದಿನಗಳಲ್ಲಿ ಫಂಕ್ಷನ್ಗಳಲ್ಲಿ ಮಿಕ್ಸಿ ಜಾರ್ ತೊಳೆದಿದ್ದು ಕೈ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇದಾಗಿರುತ್ತಲ್ಲ, ಸೊ ಅದಕ್ಕೇನೆ ಸಿಂಕಲ್ಲಿ ಕೈ ತೊಳ್ಕೊಳ್ಳೋ ಬದಲು ಈ ಥರ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಇದರಲ್ಲಿ ಕೈ ತೊಳ್ಕೊಂಡ್ರೆ ಆಮೇಲೆ ಸಾಂಬಾರ್ಗೆ ಇಲ್ಲ ಮಜ್ಜಿಗೆ ಹುಳಿಗೋ ಯಾವುದಕ್ಕಾದ್ರೂ ಈ ನೀರು ಉಪಯೋಗಿಸ್ಕೊಳ್ಬೋದು. ಆದರೆ ಒಣಮೆಣಸಿನ್ಕಾಯಿಂದ ಎಲ್ಲ ಮಿಕ್ಸ್ ಆದರೆ ಸಾಂಬಾರ್ಗೆ ಹಾಕಬೇಕು. ಹೀಗಿದ್ರೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಹಾಗಲಕಾಯಿ ಕುಕ್ಕರಲ್ಲಿ ಇಟ್ಟಿದ್ದು ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ಹುಣಸೆಹಣ್ಣೆ ನೀರು ಹಾಕೋದ್ರಿಂದ ಒಂಚೂರು ಉಪ್ಪು ಹಾಕೋದ್ರಿಂದ ಕಹಿ ಎಲ್ಲ ಹೊರಟೋಗ್ಬಿಡುತ್ತೆ. ಆ ನೀರೆಲ್ಲ ನಾನು ಚೆಲ್ಲಲ್ಲ, ಈ ನೀರನ್ನು ಅಡುಗೆಗೆ ಯೂಸ್ ಮಾಡ್ತೀನಿ. ಬಟಾಣಿನೂ ಬೆಂದಿದೆ ಇಲ್ಲಿ. ಕರೆಕ್ಟಾಗಿ ಬೆಂದಿದೆ. ಈ ಬಟಾಣಿ ನೀರು ಅಷ್ಟೇ ಸಪ್ರೇಟಾಗಿ ಒಂದು ಕಪ್ಪಲ್ಲಿ ಇಟ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ತೀನಲ್ಲ ಅದಕ್ಕೂ ಕೂಡ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹೆಸರು ಬೇಳೆನೂ ಬೆಂದಿದೆ ಚೆನ್ನಾಗಿ. ಇವಾಗ ಹೆಸರು ಬೇಳೆ ಖಾಲಿ ಮಾಡ್ಕೊಂಡಿದ್ದೀನಿ. ಆ ಕುಕ್ಕರ್ಗೆನೆ ಈ ಕಡಲೆಬೇಳೆ ಅರ್ಧಂಬರ್ಧ ಬೆಂದಿದೆ ಇದು. ಯಾಕೆಂದರೆ ನಾವು ಸೀಮೆ ಬದನೆಕಾಯಿ ಬೇಗ ಬೇಯೋದ್ರಿಂದ ನಾನು ಸ್ವಲ್ಪನೇ ಫಸ್ಟ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ನೋಡಿ, ಅದು ತೆಂಗಿನಕಾಯಿ ಕೈ ತೊಳ್ಕೊಂಡಿದ್ದು ನೀರು ಅದು ಸ್ವಲ್ಪ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಬಿಡ್ತೀನಿ ಇವಾಗ ಕುಕ್ಕರ್. ಯಾಕಂದ್ರೆ ನೀರು ಇಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಗ ಹಾಗಲಕಾಯಿ ಸಾಂಬಾರಿಗೆಲ್ಲ ಡ್ರೈನೇ ಹುರ್ಕೊಳ್ತೀನಿ ನಾನು. ಒಂದಿಷ್ಟೇ 4 ಕಾಳು ಮೆಂತ್ಯ, ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಉದ್ದಿನ ಕಾಳು, 3/4 ಟೀ ಸ್ಪೂನು ಕಡಲೆಬೇಳೆ, ಒಂದು 4 ಒಣಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನು ಮೆಣಸು. ನಾನೆಲ್ಲ ಕೈನಲ್ಲೇ ಹಾಕ್ತಾ ಇದ್ದೀನಿ ಹಾಗೆ ಅರ್ಜೆಂಟ್ ಇರೋದ್ರಿಂದ. ಅರ್ಧ ಟೀ ಸ್ಪೂನ್ ಜೀರಿಗೆ. ಇದೆಲ್ಲ ಡ್ರೈ ಹಾಗೆ ರೋಸ್ಟ್ ಮಾಡ್ಕೊಳ್ತೀನಿ. ಇವಾಗ ಗೋಲ್ಡನ್ ಕಲರ್ ಫ್ರೈ ಆಗಿದೆ. ಆಫ್ ಮಾಡಿಬಿಡ್ತೀನಿ ಸ್ಟವ್. ಇವಾಗ ತೆಂಗಿನಕಾಯಿ ಜೊತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ಸೀಮೆ ಬದನೆಕಾಯ್ತೀನಿ, ಕುಕ್ಕರ್ ಕೂಗಿದೆ, ಸೊ ಅದು ಆಫ್ ಮಾಡಿದ್ದೀನಿ. ಸುಮ್ಮನೆ ಪ್ರೆಷರ್ ಬರ್ಸಿದ್ರೆ ಸಾಕು. ಇವಾಗ ಒಂದ್ಸಲ ಕೂಗಿರೋದ್ರಿಂದ ನಾನು ಕೆಲಸ ಮಾಡೋ ಅರ್ಜೆಂಟಲ್ಲಿ ಇವಾಗ ಸ್ವಲ್ಪ ನೀರು ಹಾಕಿ ಪ್ರೆಷರ್ ಇಳಿಸ್ಬಿಡ್ತೀನಿ. ಪಾವಕಾಯಿ ಪಿಟ್ಲೆ ಅಂದರೆ ಸಾಂಬಾರ್ಗೆ ಗ್ರೈಂಡ್ ಆಗಿದೆ ನೋಡಿ. ನಾನು ತುಂಬ ನೈಸ್ ಮಾಡಲ್ಲ ಗ್ರೈಂಡಿಂಗು, ಸ್ವಲ್ಪ ತರಿನೇ ಮಾಡ್ತೀನಿ. ಅದೇ ತುಂಬ ಟೇಸ್ಟ್ ಬರುತ್ತೆ, ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಸಾಂಬಾರ್ಗೆ. ಸ್ಟವ್ ಮೇಲೆ ಬಟಾಣಿ ಮತ್ತು ಹಾಗಲಕಾಯಿ ಹಾಕಿಟ್ಟಿದ್ದೀನಿ. ಇದಕ್ಕೆ ಈಗ ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ ಹಾಕ್ಬಿಡ್ತೀನಿ. ಬಟಾಣಿ ನೀರು ಮತ್ತು ಹಾಗಲಕಾಯಿ ಬೆಂದ ನೀರು ಇದೆಯಲ್ಲ ಅದರಲ್ಲೇನೆ ನೋಡಿ, ಇಲ್ಲಿ ಹಾಗಲಕಾಯಿ ಬೆಂದ ನೀರು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರು ಕೂಡ ತೊಳೆದು ಹಾಕ್ಬಿಡ್ತೀನಿ. ಉಪ್ಪು ಸ್ವಲ್ಪನೇ ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅದಕ್ಕೆ ನೋಡಿಕೊಂಡು ಉಪ್ಪು ಎಲ್ಲ ಹಾಕೋದು ಒಳ್ಳೆಯದು. ಇಷ್ಟು ಹಾಕ್ತೀನಿ ಸಾಕು. ಹೆಸರುಬೇಳೆ ಬೇಯಿಸಿಟ್ಟಿರೋದನ್ನೇ ಒಂದು ಸೌಟು ಬಿಟ್ಲೆಗೆ ಹಾಕ್ಬಿಡ್ತೀನಿ. ಅದು ಸ್ವಲ್ಪ ಹಿಂಗು, ಕಟ್ ಮಾಡಿರೋ ಟೊಮೆಟೊ. ಹೌದು, ಈಗ ಇದ್ರದ್ದು ಸೀಮೆ ಬದನೆಕಾಯಿದು ಕೂಟು ಪೊರಿಯಲ್
ಪಲ್ಯ ಥರ ಮಾಡ್ತೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಈಗ ನಾನು ಬೇಯಿಸಿಟ್ಕೊಂಡಿರೋ ಹಾಕ್ಬಿಡ್ತೀನಿ. ಬದನೆಕಾಯಿ ಮತ್ತು ಕಡಲೆಬೇಳೆ, ಸ್ವಲ್ಪ ಉಪ್ಪು. ಇದಕ್ಕೆ ಜಾಸ್ತಿ ಉಪ್ಪು ಇಡ್ಸಲ್ಲ ಸೀಮೆ ಬದನೆಕಾಯಿಗೆ. ಜಿಂಜರ್ ರಸಮ್ ಮಾಡ್ತಾ ಇದ್ದೀನಿ. ಇದಕ್ಕೆ 1/4 ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಂಡು ಬಿಟ್ಟಿದ್ದೀನಿ. ಆಮೇಲೆ ಇಷ್ಟು ಮೆಣಸು, ಅಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಖಾರ ಇಷ್ಟಪಡದೇ ಇದ್ದವರು ಹಸಿಮೆಣಸಿನ್ಕಾಯಿ ಹಾಕ್ತೇನೆ. ಇಷ್ಟೇ ಜೀರಿಗೆ, ಮೆಣಸು, ಶುಂಠಿ ಮತ್ತು ತೆಂಗಿನಕಾಯಿ. ಇದಕ್ಕೆ ಇಷ್ಟು ತೆಂಗಿನಕಾಯಿ ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ತಿಳಿ ಸಾರು ಮಾಡೋದು ತುಂಬ ಈಸಿ, ಆರೋಗ್ಯಕ್ಕೂ ಒಳ್ಳೆಯದಿದೆ. ಪಲ್ಯಕ್ಕೆ ಪೌಡ್ರ್ ಮಾಡಿಟ್ಕೊಂಡ್ರೆ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ. ಸೊ ಇದು ಪಲ್ಯ ರೆಡಿ ಆಯಿತು. ಈಗ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. 2 ಅಂದರೆ 1/4 ಸ್ಪೂನ್ ಆಗುತ್ತೆ. ಇದು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬಾಳೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ಇಲ್ಲಿ ಪಾಲ್ ಪಾಯಸ ಮಾಡೋದಕ್ಕೆ, ಹಾಲಿನ ಪಾಯಸ ಮಾಡೋದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಇದು 1 ಹಿಡಿ ಅಕ್ಕಿಗೆ 1 ಲೀಟ್ರ್ ಹಾಲು ಲೆಕ್ಕ. ಇದಕ್ಕೆ ಫಸ್ಟ್ ನಾನು ಅರ್ಧ ಲೀಟ್ರ್ ಹಾಲು ಹಾಕಿ ಕುಕ್ಕರ್ ಕೂಗಿಸ್ಕೊಂಡು ಬಿಡ್ತೀನಿ. ನಾನು ಇದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಸಕ್ಕರೆ ಹಾಕಿ ಮಾಡಿದ್ದೀನಿ. ಇವತ್ತು ಬೆಲ್ಲ ಹಾಕಿ ಮಾಡ್ತಿರೋದ್ರಿಂದ ಈಗ ಫಸ್ಟು ಬರೀ ಹಾಲು ಮತ್ತು ಇದು ಅಕ್ಕಿ ಮಾತ್ರ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಕಾಫಿಗೆ ಯೂಸ್ ಮಾಡೋ ಬೆಲ್ಲ, ಅದು ಹಾಕಿದ್ರೆ ಹಾಲು ಒಡೆಯಲ್ಲ ಆ ಬೆಲ್ಲ ಹಾಕ್ಬಿಟ್ಟು ನಾನಿವತ್ತು ಪಾಲ್ ಪಾಯಸ ಮಾಡ್ತಾ ಇರೋದು. ಆಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕ್ತೀನಿ, ಪ್ರಾಬ್ಲಮ್ ಇಲ್ಲ. ಸಕ್ಕರೆ ಹಾಕೋದಿದ್ರೆ ಮುಂಚೆನೇ ಹಾಕಬೇಕಾಗತ್ತೆ. ರಸಮ್ಗೆ ಗ್ರೈಂಡ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಟೊಮೆಟೊನು ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕುದಿಯಕ್ಕೆ ಇಡ್ತೀನಿ. ಇವಾಗ ಬಾಳೆಕಾಯಿ ಎಲ್ಲ ಬೆಂದಿದೆ ಚೆನ್ನಾಗಿ. ಆಲ್ರೆಡಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಇವಾಗ ತೆಂಗಿನಕಾಯಿ ಹಾಕ್ಬಿಡಿ. ತೆಂಗಿನಕಾಯಿ ಹಾಕಿ 1-2 ನಿಮಿಷ ಕೆದಕಿದ್ರೆ ಸಾಕು. ಇದೆಲ್ಲ ಸಿಂಪಲ್ ಪಲ್ಯಗಳು, ಖಾರನೂ ಜಾಸ್ತಿ ಇರಲ್ಲ, ಹಾಗೂ ಸಾಂಬಾರಿಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರಸಮ್ ಇಲ್ಲಿ ಕುದೀತಾ ಇದೆ. ಇದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ. ಇಲ್ಲಿ ಪಾಲ್ ಪಾಯಸಂ ಕೂಡ ಆಗ್ತಾ ಇದೆ. ನೀವು ಒಗ್ಗರಣೆ ಎಲ್ಲ ಹಾಕೋದೆಲ್ಲ ಹಾಕ್ಬಿಡ್ತೀನಿ. ಒಗ್ಗರಣೆ ಪಚಡಿಗೆ ಸಾಸಿವೆ, ಇಂಗು ಮತ್ತು ಕರಿಬೇವು ಒಗ್ಗರಣೆ ಹಾಕಿದ್ದೀನಿ. ಈಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಗಟ್ಟಿ ಮೊಸರು ಕೂಡ ಹಾಕ್ಬಿಡ್ತೀನಿ. ಸಿಂಪಲ್ ಅಡುಗೆಗಳಿದೆಲ್ಲ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೂ ಹೆಲ್ತ್ಗೂ ಒಳ್ಳೆಯದು. ಸಾರು ಕುದೀತಾ ಇದೆ. ಇದು ನೊರೆ ಬಂದಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು, ಜಾಸ್ತಿ ಕುದಿಸ್ಬಾರ್ದು. ಶುಂಠಿ ಇರೋದ್ರಿಂದ ಕಹಿ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ನಾನು, ನಿಮಗೆ ತೋರಿಸ್ಲಿಲ್ಲ. ಸೊ ಬಿಸಿಗಿಟ್ಟಾಗ್ಲೇ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಆಯಿತು, ಸಾರು ಕುದ್ದಿದೆ. ಇವಾಗ ನಿಂಬೆಹಣ್ಣು ಹಿಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯ್ತಷ್ಟೇ. ಉದ್ದಿನ ವಡೆಗೆ ರುಬ್ಬಾಗಿದೆ. ಸೊ ಇದನ್ನು ತೆಕ್ಕೊಂಡ್ಬಿಡ್ತೀನಿ. ಈಗ ವಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ನಾನು. ಉದ್ದಿನ ವಡೆಗೆ ಪ್ರೋಟೀನ್ ಯುಕ್ತವಾದ ಕೆಲವು ಅಡುಗೆಗಳಿಗೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಎಷ್ಟು ಕಡಿಮೆ ಇದ್ದರೆ ಒಳ್ಳೆಯದು. ಆಮೇಲೆ ಬೇಕಾದರೆ ನಾವು ಒಂದು ವಡೆ ಮಾಡಿ ನೋಡ್ತೀವಲ್ವ, ಅವಾಗ ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಇಲ್ಲ ಮಡೀಲಿ ಮಾಡೋದಾದರೆ ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೇದು. ಯಾವಾಗ್ಲೂ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇಷ್ಟು ಮೆಣಸು ಹಾಕ್ತಾ ಇದ್ದೀನಿ. ಒಂದು 8 ರಿಂದ 10
ರಸಮ್ ಆಗಿದೆ, ಸ್ವಲ್ಪ ಕೂಲು ಆಗಿದೆ. ಇವಾಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೇ ಹಿಂಡಿದ್ರೆ ಏನಾಗುತ್ತೆ ಅಂದರೆ, ನಾವು ತೆಂಗಿನಕಾಯಿ ಹಾಕಿರ್ತೀವಲ್ಲ, ತೆಂಗಿನಕಾಯಿ ಹಾಲೆಲ್ಲ ಬಿಡುತ್ತೆ. ನಿಂಬೆಹಣ್ಣು ಹಿಂಡಿದ್ರೆ ಸಾರು ಒಡೆದೋಗುತ್ತೆ. ಅಂದರೆ ಹಾಲು ಒಡೆದೋದ್ರೆ ಹೇಗಾಗುತ್ತೆ ಆ ಥರ. ನಾವು ಒಂದು ಕಪ್ಪಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಒಂದು ಸಲ ಈ ಥರ ಲೈನಾಗಿ ಹಾಕ್ಕೊಂಡ್ಬಂದ್ಬಿಟ್ರೆ ಆಯಿತು. ಆವಾಗ ಹೆಚ್ಚಾಕಿ ಆವಾಗ ಒಂದೊಂದೇ ಅಡುಗೆಗಳಿಗೆ ಹಾಕಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಇದೆಲ್ಲ ಒಂದು ಅಟ್ ಎ ಟೈಮ್ ಎಲ್ಲ ಅಡುಗೆಗಳು ಆದಮೇಲೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಂದರೆ ಟೈಮ್ ಸೇವ್ ಆಗುತ್ತೆ. ಇಲ್ಲಿ ನಾನು ಉದ್ದಿನ ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಹಾಗೂ ತುಂಬ ಅರ್ಜೆಂಟಲ್ಲಿರೋದ್ರಿಂದ ಉದ್ದಿನ ವಡೆ ಮಾಡೋದು ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸ್ಟಾರ್ಟಿಂಗೇ ಈ ಥರ ಬೋಂಡ ಥರ ಮಾಡಿಬಿಟ್ಟೆ. ಆಮೇಲೆ ನೆಕ್ಸ್ಟ್ ಟ್ರಿಪ್ ಬೇಕಾದರೆ ಟ್ರೈ ಮಾಡೋಣ, ಒಂಚೂರು ಮೈಂಡ್ ಪೀಸ್ಫುಲ್ಲಾಗಿ ಲೀಜರಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಅದು ತೆಗೆದುಬಿಟ್ಟು ನೆಕ್ಸ್ಟ್ ಟ್ರಿಪ್ಪು ಅಂದರೆ ನಾನು ಹೇಳೋದು ಟೈಮ್ ವೇಸ್ಟೇ ಮಾಡಬೇಡಿ. ಆ ಟೈಮ್ನಲ್ಲಿ ನಿಮಗೆ ಉದ್ದಿನ ಬೋಂಡ ವಡೆ ಮಾಡಿ ತೂತು ಮಾಡಿ ಹಾಕೋಕ್ಕಾಗಲ್ಲ ಅಂದರೆ ಹಾಗೆ ಮಾಡಿ, ಅದು ತಿನ್ಬೋದು. ಆಮೇಲೆ ಸ್ವಲ್ಪ ಲೀಜರ್ ಸಿಕ್ಕಿದಾಗ ಬೇಕಾದರೆ ಶಾಸ್ತ್ರಕ್ಕೆ ಈ ಥರ ಇದು ಮಾಡ್ಕೊಳ್ಬೋದು, ಉದ್ದಿನ ವಡೆ ಬೇಕಾದರೆ ಮಾಡ್ಕೊಳ್ಬೋದು. ಎಣ್ಣೆ ಕರಿಯೋದು ನೀವು ಬಾಣಲೆ ಮುಂದೆ ನಿಂತಿದ್ದಾಗ ಎಣ್ಣೆ ಇರಬೇಕಾದ್ರೆ ಪಕ್ಕದಲ್ಲಿ ಕುಕ್ಕರೆಲ್ಲ ಕೂಗೋದಕ್ಕೆಲ್ಲ ಇಡಬೇಡಿ. ಆ ಕುಕ್ಕರ್ ನೀರು ಸಿಡಿದು ಅದು ಮುಖದ ಮೇಲೆಲ್ಲ ಮೈ ಮೇಲೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಸ್ವೀಟ್ ಪಚಡಿ ನೆಲ್ಲಿಕಾಯ್ದು ಏನು ಮಾಡಿದ್ದೀನಿ ಅಂದರೆ, ಸಾಸಿವೆ, ಇಂಗು, ಕರಿಬೇವು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಅದೇ ಬಾಣಲೆಗೆ ಇದು ನೆಲ್ಲಿಕಾಯಿ ಹಾಕಿ ಫ್ರೈ ಮಾಡಿಬಿಟ್ಟಿದ್ದೀನಿ. ಈ ಫ್ರೈ ಮಾಡಿದ್ದಕ್ಕೆ ನಾನು ಫ್ರಿಜ್ಜಲ್ಲಿ ಯಾವಾಗಲೂ ಬೆಲ್ಲದ ಪಾಕ ಇಟ್ಕೊಂಡಿರ್ತೀನಲ್ವ, ಆ ಬೆಲ್ಲದ ಪಾಕ ಹಾಕ್ತೀನಿ. ಹಾಗೆ ಹಾಕೋರು ಬೆಲ್ಲನ ತುರಿದ್ಬಿಟ್ಟು ಇಲ್ಲ ಪೌಡ್ರ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಡ್ಬೋದು. ಇದನ್ನು ಸ್ವೀಟ್ ಪಚಡಿ ಇದನ್ನು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು. ನಾನು ಹಾಗೆ ಇವತ್ತು ಅರ್ಜೆಂಟಲ್ಲಿ ತುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ನೆಲ್ಲಿಕಾಯಿ ಬೆಲ್ಲ ಹಾಕಿರೋದು. ಇದು ಹಾಲು ಪಾಯಸ ಆಯಿತು. ಇದಕ್ಕೆ ನಾನು ಹಾಕಿರೋದು ನಾರ್ಮಲ್ ನಾವು ಕಾಫಿಗೆ ಹಾಕೋ ಬೆಲ್ಲ. ನಾನು ಇದು ಮಿಸ್ ಆಯಿತು ವಿಡಿಯೋ ಮಾಡೋದು. ಪಾಯಸ ಆದಮೇಲೆ ನಾನು ಈ ಥರ ಬೆಲ್ಲ ಹಾಕಿ ಕೆತ್ಕಿದ್ದೀನಿ. ಇದು ಬರೀ ಹಾಲು ಮತ್ತು ಅಕ್ಕಿ ಮಾತ್ರ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಫ್ರೈ ಮಾಡಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಡ್ತೀನಿ. ಸೊ ಅಡುಗೆ ಎಲ್ಲದು ಆಯಿತು ನೋಡಿ ಇವಾಗ. ಸೊ ಈ ಅಡುಗೆ ಎಲ್ಲದುವೆ ಹಾಗೂ ನನ್ನ ಟಿಪ್ಸ್ಗಳು ವರ್ಕಿಂಗ್ ಲೇಡೀಸ್ಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವರ್ಕಿಂಗ್ ಲೇಡೀಸು ಅಂತ ಅಲ್ಲ, ಎಲ್ಲ ಹೌಸ್ ವೈಫ್ಗೂ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಈ ಸಂಪ್ರದಾಯಗಳನ್ನ ಮತ್ತು ಕೆಲವು ಆಚಾರಗಳನ್ನ ಎಲ್ಲರಿಗೂ ತಾಯಂದ್ರನ್ನ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬಿಡಬೇಡಿ. ನಿಮ್ಮ ಕೈಯಲ್ಲಾಗುತ್ತೆ, ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಪಾಂಗಿತವಾಗಿ ತುಂಬ ಅಡುಗೆ ಮಾಡೋಕ್ಕಾಗದೆ ಹೋದರೂ ಹಬ್ಬದ ಆಚರಣೆ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಡುಗೆಗಳು ಮಾಡಿ. ಹಾಗೂ ಮೇಯ್ನ್ ಏನಂದರೆ ನಮ್ಮ ಸಂಸ್ಕಾರಗಳನ್ನ ಮಾತ್ರ ಬಿಡಬೇಡಿ. ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.